ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರ ನಿರ್ದೇಶನದಂತೆ ನಾವು ಹಿಂದಿನ ಒಂದು ತಿಂಗಳಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯವನ್ನು ಎಲ್ಲ ಮತಗಟ್ಟೆಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ಒಟ್ಟು 41,07,000 ಮತದಾರರು ನಮ್ಮ ಡ್ರಾಫ್ಟ್ ರೋಲ್ ಅಲ್ಲಿ ಇದ್ದಾರೆ. ಅದರ ಪೈಕಿ ಇಲ್ಲಿ ಮಠ 41,07,000 ಪೈಕಿ ನಾವು ಇಲ್ಲಿ ತನಕ 35,88,759 ಅಂದ್ರೆ ಆಲ್ಮೋಸ್ಟ್ 88% ನಮ್ಮ ಕಡೆ ಇರುವಂತ ಮತದಾರರ ಪೈಕಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ಸೈನ್ಡ್ ಎನ್ಯುಮರೇಷನ್ ಫಾರ್ಮ್ಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಡಿಜಿಟಲೈಸ್ ಮಾಡಿ ಹಾಗೂ ವೆರಿಫೈ ಮಾಡಿ ಮುಗಿಸಿದ್ವಿ. ಇದನ್ನು ಹೊರತುಪಡಿಸಿ ಒಂದು 5,13,786 ಮತದಾರರು ನಾವು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಕ್ಯಾಟಗರಿನಲ್ಲಿ ASDDO ಲಿಸ್ಟ್ ಅಂತ ಏನಿರುತ್ತೆ ಆ ಕ್ಯಾಟಗರಿನಲ್ಲಿ ನಾವು ಹಾಕಿದ್ವಿ. ಇದು ಹಾಕೋ ಮುಂಚೆ ಎಲ್ಲ ನಮ್ಮ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಪದಾಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ತಾಲೂಕ್ ಮಟ್ಟದ ಪೊಲಿಟಿಕಲ್ ಪಾರ್ಟೀಸ್ ಅಧ್ಯಕ್ಷರಿಗೂ, ತಳಮಟ್ಟದಲ್ಲಿ ಬೂತ್ ಲೆವೆಲ್ ಏಜೆಂಟ್ಸ್ಗೂ ಈ ಪಟ್ಟಿಯನ್ನು ನಾವು ಫಸ್ಟ್ ಆಫ್ ಆಲ್ ಅವರಿಗೆ ಕೊಟ್ಬಿಟ್ಟು ಆ ವ್ಯಾಪ್ತಿನಲ್ಲಿ ಯಾರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಅಂತ ನಾವು ಐಡೆಂಟಿಫೈ ಮಾಡಿದೀವಿ BLO ಮುಖಾಂತರ, ಅದನ್ನು ಕ್ರಾಸ್ ವೆರಿಫೈ ಮಾಡಿ ಅಬ್ಜೆಕ್ಷನ್ಸ್ ಇದೆ ಅಂದ್ರೆ ಕೊಡಿ ಅಂತ ಹೇಳಿ ಈ ಎಲ್ಲಾ ಪ್ರಾಸೆಸ್ ಒಂದು ವಾರದಿಂದ ಮಾಡಿ ಇದನ್ನು ನಾವು ಈಗ ಮುಕ್ತಾಯ ಮಾಡ್ಕೊಂಡಿದೀವಿ. ಇನ್ನು ಬಾಕಿ ಉಳಿದಿರುವಂತ ಟು ಬಿ ಡಿಜಿಟಲೈಸ್ಡ್ ಪ್ರಕರಣಗಳು ಬರೇ 4,455 ಅದಿವತ್ತು ಮಧ್ಯಾಹ್ನದೊಳಗಡೆ ಮುಗಿಸ್ತೀವಿ. ಇದನ್ನು ಹೊರತುಪಡಿಸಿ ಒಂದು ನ್ಯೂನತೆಯನ್ನು ಬಹಳ ಚೆನ್ನಾಗಿ ನಾವು ಲಾಸ್ಟ್ 5 ದಿವಸದಿಂದ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಇದು ಅನಾಮಲೀಸ್ ಅಂತ. ಅನಾಮಲೀಸ್ ಅಂದ್ರೆ ನಾವು ಏನು ಮ್ಯಾಪಿಂಗ್ ಮಾಡ್ತೀವೋ ಅದರಲ್ಲಿ ಲೋಪದೋಷಗಳು. ಉದಾಹರಣೆಗೆ 2002 ಲಿಸ್ಟ್ಗೆ 2025-26 ಲಿಸ್ಟ್ಗೆ ನಾವು ಹೋಲಿಸುವಾಗ ನಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ತಪ್ಪಿರ್ಬೋದು. 2002 ಲಿಸ್ಟ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಇರ್ಬೋದು, ಈಗ ಒಂದು ಸ್ಪೆಲ್ಲಿಂಗ್ ಇರ್ಬೋದು. ಆ ಒಂದು ಕರೆಕ್ಷನ್ ವನ್ನು ಮ್ಯಾಪಿಂಗ್ ಮುಖಾಂತರ ಹೆಂಗ್ ಸರಿಪಡಿಸ್ಬೇಕಂತ ನಾವು BLO ಗಳಿಗೆ ಟ್ರೈನಿಂಗ್ ಕೊಟ್ಟು 4.5 ಲಕ್ಷ ಅನಾಮಲೀಸ್ ಇರೋದನ್ನು ಇವತ್ತಿನಿಗೆ ಇಲ್ಲಿ ಮಠ ಅದನ್ನು 2,12,000ಗೆ ಕಡಿಮೆ ಮಾಡ್ಕೊಂಡು ಬಂದಿದ್ವಿ. ಇಡೀ ರಾಜ್ಯದಲ್ಲಿ ನಮ್ಮ ಅನಾಮಲೀಸ್ ಸಂಖ್ಯೆ ಏನಿದೆ ಅದು ಅತಿ ಕಡಿಮೆ ಇದೆ. ಬರೇ 5.17% ಅನಾಮಲೀಸ್ ಇದೆ. ನನಗೆ ಬಹಳ ನಂಬಿಕೆ ಇದೆ ಇದನ್ನು 1 ಲಕ್ಷಕ್ಕಂತ ಕಡಿಮೆ ಮಾಡ್ಕೊಳ್ತೀವಿ. ನೋಟಿಸ್ ನಾವು ಯಾರಿಗೆ ಇಶ್ಯೂ ಮಾಡ್ತೀವಿ ಅಂದ್ರೆ ಅನಾಮಲೀಸ್ ಯಾರ್ಯಾರಿಗಿದಾವೆ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗೂ ಯಾರ್ದು ಮ್ಯಾಪಿಂಗೇ ಇಲ್ಲ, ನೋ ಮ್ಯಾಪಿಂಗ್ ಅಂತ ಏನ್ ಪ್ರಕರಣಗಳಿರ್ತವೆ ಅವ್ರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ನೋ ಮ್ಯಾಪಿಂಗ್ ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಬರೇ 75,000. ಸೊ ಇದೊಂದು ಲಕ್ಷ, ಅದೊಂದು 75,000, 1,75,000 ನಾವು ನೋಟಿಸ್ ಜಾರಿ ಮಾಡ್ತೀವಿ. ಅವರಿಗೆ ಟೈಮು ಡೇಟು ಹೇಳ್ತೀವಿ. ಆ ಡೇಟ್ಗೆ ನಮ್ಮ ERO ಹಾಗೂ AEROಗಳು ಒಂದು ಹಿಯರಿಂಗ್ ಮಾಡ್ತಾರೆ, ಅವ್ರಿಗೆ ಆಪರ್ಚುನಿಟಿ ಕೊಡ್ತಾರೆ. ಅದರ ಪ್ರಕಾರ ಅವರನ್ನು ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟು ಪ್ರೊಸೀಜರ್ ಫಾಲೋ ಮಾಡಿ ಅವರನ್ನು ಸೇರಿಸ್ಕೊಳ್ತೀವಿ. ಸೊ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ನಾನು ಕೊಡಬೇಕು. ಇದರಲ್ಲಿ ಯಾವುದೇ ಡಿಲೀಷನ್ ಆಗ್ತಾ ಇಲ್ಲ. ಇದು ಡಿಲೀಷನ್ ಅಂತ, ಈ ಎಕ್ಸರ್ಸೈಸ್ ಡಿಲೀಷನ್ ಅಂತ ನಾವು ತಿಳ್ಕೋಬಾರ್ದು. ದಿಸ್ ಇಸ್ ಓನ್ಲಿ ಅ ಕರೆಕ್ಟಿವ್ ಎಕ್ಸರ್ಸೈಸ್. ಏನೇನ್ ನಮ್ಮ ಮತದಾರರ ಪಟ್ಟಿನಲ್ಲಿ ಲೋಪದೋಷಗಳಿದಾವೆ ಅದನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ. ಹೌದು, ಎಷ್ಟು ಜನ ಇಲ್ಲಿಂದ ಶಿಫ್ಟ್ ಆಗ್ಬಿಡ್ತಾರೆ, ಮೈಗ್ರೇಟ್ ಆಗ್ತಾರೆ, ಆಬ್ಸೆಂಟ್ ಇರ್ತಾರೆ, ಇಲ್ಲಿರಲ್ಲ, ಬೇರೆ ಕಡೆ ಇರ್ತಾರೆ. ಅವರನ್ನು ನಮ್ಮ ಮತಗಟ್ಟೆನಲ್ಲಿ ಇರುವಂತ ಪಟ್ಟಿಯಿಂದ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋ ಜವಾಬ್ದಾರಿ ನಮ್ದಾಗುತ್ತೆ. ಈ ಎಕ್ಸರ್ಸೈಸ್ ಮುಖಾಂತರ ಅದು ಮಾಡ್ಲಿಕ್ಕೆ ಸಾಧ್ಯ. ಬಹಳ ಸಿಂಪಲ್. ಮದುವೆ ಆದಾಗೆ ನಾವು ಮೊನ್ನೆ ಏನ್ ಮಾಡಿದೀವಿ, ಮ್ಯಾಪಿಂಗ್ ಎಕ್ಸರ್ಸೈಸ್ ಮಾಡುವಾಗ್ಲೇ ಅವರಿಗೆ ನೀವು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಆಪ್ಷನ್ ಮಾಡಿ ಕೊಟ್ಟಿದ್ದೀವಿ. ಸೆಲ್ಫ್ ಮ್ಯಾಪಿಂಗ್ ಮಾಡಿದೀವಿ. ಹೆಂಗ? ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಅವರ ಪೋಷಕರಿದ್ರು, ತಂದೆ ತಾಯಿಯವರಿದ್ರು, ಅವರದು ಆ ಲಿಸ್ಟ್ ಅಲ್ಲಿ ಹೆಸರು ಹುಡುಕಿ 2002 ಲಿಸ್ಟ್ ಅಲ್ಲಿ ಇವರನ್ನು ಮ್ಯಾಪಿಂಗ್ ಮಾಡಿದೀವಿ. ಮ್ಯಾಪಿಂಗ್ ಮಾಡಿಬಿಟ್ಟು ಮುಗಿಸಿದೀವಿ. ಉದಾಹರಣೆಗೆ ಅವರ ಹೆಸರು ಈಗ ಒಂದಿದೆ, ಮದುವೆ ಆಗೋ ಮುಂಚೆ ಒಂದು ಹೆಸರಿತ್ತು. ಅವಾಗ ಏನ್ ಹೇಳಿದೀವಿ ಅಂದ್ರೆ ಮ್ಯಾಪಿಂಗ್ ಮಾಡುವಾಗ ನೀವು ಸೆಲ್ಫ್ ಮ್ಯಾಪಿಂಗ್ಗೆ ಹೋಗ್ಬೇಡ,
ಆವಾಗ ಸ್ಪೆಲ್ಲಿಂಗ್ ಅಲ್ಲಿ ಎರರ್ ಬರುತ್ತೆ. ನೀವು ತಂದೆ ತಾಯಿ ಜೊತೆ ಮ್ಯಾಪಿಂಗ್ ಮಾಡ್ಕೊಳ್ಳಿ, ಆವಾಗ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಬರಲ್ಲ ಅಂತ ಹೇಳಿದೀವಿ. ಅದೆಲ್ಲ BLOಗಳು ಈಗ ಮಾಡಿ 4.5 ಲಕ್ಷ ಈ ತರ ಮಿಸ್ ಮ್ಯಾಚ್ ಇರೋದನ್ನು ಈಗ ಬರೀ 2,12,000ಗೆ ತಗೊಂಡ್ ಬಂದಿದ್ದಾರೆ. ನನಗೆ ಪೂರ್ತಿ ನಂಬಿಕೆ ಇದೆ. ಇನ್ನೊಂದು 3 ದಿವಸ ಇದೆ ನಮಗೆ. ಇವತ್ತು 6ನೇ ತಾರೀಕು, 7, 8, 9 ಒಳಗಡೆ ಇದನ್ನು 1 ಲಕ್ಷಕ್ಕಿಂತ ಕಡಿಮೆ ಮಾಡ್ತೀವಿ. ಅಂಡ್ ಓನ್ಲಿ ಕೇಸಸ್ ವಿಚ್ ಆರ್ ವೆರಿ ಜೆನ್ಯೂನ್ಲಿ ಪ್ರಾಬ್ಲಮ್ಯಾಟಿಕ್ ಅದನ್ನು ಹಿಯರಿಂಗ್ ಟೈಮ್ ಅಲ್ಲಿ ನಾವು ಟ್ಯಾಕಲ್ ಮಾಡ್ತೀವಿ. मैपिंग ऑलरेडी मुग्ध होಗಿದೆ. ಮ್ಯಾಪಿಂಗ್ ಅಭಿ ಖತಮ್ ಹೋಗ್ಯಾ, ಮುಗ್ದೋಗಿದೆ ಮ್ಯಾಪಿಂಗ್. ಈಗ ಮ್ಯಾಪಿಂಗ್ ನು ಮೀರಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಡಿಜಿಟಲೈಸ್ ಮಾಡಿದೀವಿ, ಕಲೆಕ್ಟ್ ಮಾಡಿದೀವಿ, ವೆರಿಫೈ ಮಾಡ್ಕೊಂಡಿದೀವಿ. ಅದಾದ ನಂತರ ವೆರಿಫಿಕೇಶನ್ ಆದ ನಂತರ ಏನು ಅನಾಮಲೀಸ್ ಬರ್ತಾ ಇದಾವೆ, ಲೋಪದೋಷಗಳು, ಅದನ್ನು ಕರೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ 5 ಹೆಜ್ಜೆ